ಇದು ನಮ್ಮ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ. ನಮ್ಮ ಮಿದುಳು ಮತ್ತು ನರಮಂಡಲ ಚೆನ್ನಾಗಿ ಕೆಲಸ ಮಾಡಲು ಬೇಕಾಗ್ತಕ್ಕಂಥ ಮುಖ್ಯ ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಅಂದ್ರೆ ನರಪ್ರೇಕ್ಷಕಗಳನ್ನು ರೂಪಿಸಲು ತಾಮ್ರ ಸಹಾಯ ಮಾಡುತ್ತೆ. ಆಂಟಿ ಏಜಿಂಗ್ ಗುಣ ಹೊಂದಿದೆ, ಯಾಕೆಂದ್ರೆ ಇದು ಜೀವಕೋಶಗಳ ನಿರ್ಮಾಣದಲ್ಲಿ ಸಹಾಯ ಮಾಡುತ್ತೆ. ನಮ್ಮ ದೇಹ ಕೊಲಾಜೆನ್ ತಯಾರಿಸಲು ಸಹಾಯ ಮಾಡುತ್ತೆ. ರಿಂಕಲ್ಸ್ ಬೇಗ ಬರಲು ಬಿಡಲ್ಲ, ಮುಖದ ಹೊಳಪು ಹೆಚ್ಚಿಸುತ್ತದೆ. ನಮ್ಮ ಚರ್ಮ ಮತ್ತು ಕೂದಲಿಗೆ ಬಣ್ಣ ಕೊಡುವ ಟೈರೋಸಿನ್ ಎಂಬ ಅಮೈನೋ ಆಮ್ಲ, ಇದು ತಯಾರಾಗಲು ಕೂಡ ತಾಮ್ರ ಬೇಕು. ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಈ ಕೋಲೈ, ಕಾಲ್ರಬ್ಯಾಸಿಲಸ್ ಇಂಥ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತೆ. ಅದಕ್ಕೆ ನಮ್ಮ ಪೂರ್ವಜರು ನೀರನ್ನು ತಾಮ್ರದ ಬಿಂದಿಗೆಯಲ್ಲಿ ಹಾಕಿಡ್ತಾ ಇದ್ರು. ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ತಾಮ್ರ ಬೇಕು. ಇದು ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ಅಜೀರ್ಣತೆ, ಮಲಬದ್ಧತೆ ಇಂಥ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಲ್ಲಿ ತಾಮ್ರ ಲಾಭ ಕೊಡುತ್ತೆ. ಜಠರದ ಒಳಗೋಡೆಯಲ್ಲಿ ಉಂಟಾಗ್ತಕ್ಕಂಥ ಇನ್ಫ್ಲಮೇಷನ್, ಉರಿಯೂತ ಅದನ್ನು